ನಮಸ್ಕಾರ ಎಲ್ರಿಗೂ, ನಾನು ದೀಪಾ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಸೊ ಇವತ್ತು ನಾನು ರೆಡಿಯಾಗಿ ಎಲ್ಲಿಗೂ ಹೋಗ್ತಾ ಇದ್ದೀನಿ. ಎಲ್ಲಿಗೆ ಅಂತ ನಿಮಗೆ ಗೊತ್ತಾಗುತ್ತೆ. ನನ್ನ ವ್ಲಾಗ್ನ ಲಾಸ್ಟ್ವರೆಗೂ ನೋಡಿ. ಸೊ ಇಲ್ಲಿ ನಾನು ವೇರ್ ಮಾಡಿರೋ ಟಾಪ್ ಬಂದುಬಿಟ್ಟು ಟ್ರೆಂಡ್ಸಿಂದ ತಗೊಂಡಿರೋದು ಆ್ಯಂಡ್ ಪ್ಯಾಂಟ್ ಬಂದುಬಿಟ್ಟು ಝೂಡಿಯೋದು. ಸೊ ಇಷ್ಟು ರೆಡಿಯಾಗಿ ನಾನು ಹೋಗ್ತಾ ಇರೋದು ನನ್ನ ತವ್ರ ಮನೆಗೆ. ನಮ್ಮಮ್ಮ ಮನೆಗೆ ನಾನು ಹೋಗ್ತಾ ಇದ್ದೀನಿ. ಏನಕ್ಕೆ ಅಂದರೆ ನನ್ನ ತಮ್ಮ ಗಣೇಶ ಇಟ್ಟಿದ್ದ, ಅದಕ್ಕೋಸ್ಕರ ಬಾ ಅಂತ ಕರೆದಿದ್ದ. ಸೊ ಹಾಗಾಗಿ ಹೋಗ್ತಾ ಇದ್ದೀವಿ. ಲೈಟಿಂಗ್ಸ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದರು. ಒಂಥರ ಮೈಸೂರು ದಸರಾ ಟೈಮಲ್ಲಿ ಬರ್ತಲ್ಲ ವೈಬ್ಸು, ಆ ಥರ ಬಂದುಬಿಡ್ತು ನನಗೆ ಸಡನ್ನಾಗಿ. ಸೊ ಹೋಗೋಷ್ಟರಲ್ಲಿ ಮಹಾಮಂಗಳಾರತಿ ನಡೀತಾ ಇತ್ತು. ಸೊ ಮಹಾಮಂಗಳಾರತಿ ಎಲ್ಲ ಆಗಿದ್ಮೇಲೆ ದೇವರಿಗೆ ಆರತಿ ಮಾಡಬೇಕಲ್ವ. ಸೊ ಹಾಗಾಗಿ ನಾವು 5 ಜನ ಮುತ್ತೈದೆಯರು ಆರತಿನ ಮಾಡ್ತಾಯಿದ್ದೀವಿ. ಅಷ್ಟು ಮುದ್ದಾಗಿ ದೇವ್ರು ಇರಬೇಕಂದ್ರೆ ದೃಷ್ಟಿ ಆಗಿರುತ್ತಲ್ವ, ಅದಕ್ಕೋಸ್ಕರ ದೃಷ್ಟಿ ಹೋಗಲಿ ಅಂತ ಆರತಿ ಮಾಡೋದು. ಆ್ಯಂಡ್ ಅಲಂಕಾರ ಆಗಿರ್ಬೋದು, ಡೆಕೋರೇಷನ್ಸ್ ಆಗಿರ್ಬೋದು, ಲೈಟಿಂಗ್ಸ್ ಆಗಿರ್ಬೋದು ಎಲ್ಲ ತುಂಬ ಚೆನ್ನಾಗಿತ್ತು, ಪರ್ಫೆಕ್ಟಾಗಿತ್ತು. ಸೊ ಇಲ್ಲಿ ನೀವು ಗೌರಮ್ಮನ ನೋಡಿ ಎಷ್ಟು ಚೆನ್ನಾಗಿದೆ. ದೇವಿ ಕೂತಿರೋ ಥರನೇ ಇದೆ. ಅದರಲ್ಲೂ ತ್ರಿಶೂಲ ಇಟ್ಟಿರೋದಕ್ಕಂತೂ ತುಂಬ ಅಂದರೆ ತುಂಬ ಮುದ್ದಾಗಿ ಕಾಣಿಸ್ತಾ ಇದ್ಲು ದೇವಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ಗಣೇಶ ಮತ್ತು ಗೌರಮ್ಮ ಇಬ್ಬರೂ. ದೇವ್ರ ಇದ್ದ ಕಡೆ ಅಂತೂ ಎಷ್ಟು ಪಾಸಿಟಿವ್ ಎನರ್ಜಿ ಇರುತ್ತೆ ಅಲ್ವಾ. ಅದನ್ನು ಫೀಲ್ ಮಾಡ್ಕೊಳ್ಳೋರ್ಗೆ ಅಷ್ಟೇ ಅದ್ರಿಗೆ ಗೊತ್ತಾಗುತ್ತೆ ಅದರದ್ದು ಎನರ್ಜಿ ಏನು, ಅದ್ರ ವೈಬ್ಸ್ ಏನು ಅಂತ. ಸೊ ಇಷ್ಟೆಲ್ಲ ಮುಗಿಸ್ಕೊಂಡು ಅಲ್ಲೇ ಪ್ರಸಾದ ತಿಂದು ನಾನು ಮನೆ ಕಡೆಗೆ ಬಂದೆ. ನೋಡಿ ನಮ್ಮ ಮನೆಯಿಂದ ಇಷ್ಟೇ ದೂರದಲ್ಲಿ ಗಣೇಶನ ಇಟ್ಟಿರೋದು. ಸೊ ನಮ್ಮ ಮನೆ ಹತ್ರ ಪಕ್ಕದಲ್ಲೇ, ನಮ್ಮ ಮನೆ ಕೆಳಗಡೆನೇ ಇರೋದು ಈ ದೇವಿ, ನಾಗಮ್ಮ ದೇವತೆ. ಸೊ ನಾನು ಯಾವತ್ತೇ ನಮ್ಮ ಮನೆಗೆ ಹೋದರೂ ಫಸ್ಟ್ ಮನೆಗೆ ಹೋಗ್ತೀನೋ ಇಲ್ವೋ ಗೊತ್ತಿಲ್ಲ, ಇಲ್ಲಿಗಂತೂ ನಾನು ಹೋಗ್ತೀನಿ. ಯಾಕಂದರೆ ನಾನು ಚಿಕ್ಕ ವಯಸ್ಸಿಂದ ನೋಡಿ ಬೆಳೆದಿರೋದು ಇಲ್ಲಿ. ಹಾಗಾಗಿ ಇಲ್ಲಿ ನಾನು ಹೋಗಲೇಬೇಕು. ನಾನು ತುಂಬ ಇಷ್ಟಪಡೋ ದೇವಿ ಅದೂ. ಸೊ ನನ್ನ ವೆಲ್ಕಮ್ ಮಾಡ್ಕೊಂಡಿದ್ದು ಇವರು. ಎಷ್ಟು ಇಷ್ಟಪಡುತ್ತೆ ಅಲ್ಲ ಪ್ರಾಣಿಗಳು. ನೋಡಿ ಎಷ್ಟು ಮುದ್ದಾಗಿ ಮಲಗಿದ್ದಾನೆ ಅಂತ ಹೇಳಿ. ಸೊ ಇಷ್ಟೆಲ್ಲ ಆದಮೇಲೆ ನಾನು ಅವತ್ತು ಫ್ರೈಡೇ ಆಗಿರೋದ್ರಿಂದ ವಾಪಸ್ ಮನೆಗೆ ಬರಬೇಕಾಯಿತು. ಈ ವ್ಲಾಗ್ನ ಇವತ್ತು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಸ್ತೆ.